ಅಂದ್ರೆ 22ನೇ ತಾರೀಕು ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ಅಂತ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿರುವಂತಹ ಅಸಮಾಧಾನದ ಕುರಿತಂತೆಯೂ ಕೂಡ ಪ್ರಶ್ನೆ ಮಾಡಲಾಯಿತು. ಆಗ ಹೇಳಿದ್ದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ತೀವಿ, ಎಲ್ಲವೂ ಸರಿ ಹೋಗುತ್ತೆ ಅಂತ. ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತೀವಿ, ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ಕರ್ನಾಟಕದಲ್ಲಿ ಪಡಿತೀವಿ ಅನ್ನೋ ಮಾತನ್ನ ಬಿಎಸ್ವೈ ಹೇಳಿದ್ರು. ತಗೊಂಡಿಲ್ಲ, ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ ಸರ್. ಈಗ 5 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಇನ್ನೂವರೆಗೂ ಸಹಿತ ಗೊಂದಲ ಇದೆ ಅನ್ನುವಂಥದ್ದು, ಚಿತ್ರದುರ್ಗ ಮತ್ತೆ ರಾಯಚೂರು. ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. 22ನೇ ತಾರೀಕು ಫೈನಲೈಸ್ ಮಾಡ್ತಾರೆ. ಸರ್, ಸದಾನಂದ ಗೌಡರು ವಿಚಾರದಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರದ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಸರಿಯಾದಂಥ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕ್ಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂಥ ಅಭ್ಯರ್ಥಿಗಳಿಲ್ಲ ಅನ್ನೋದಾದರೆ ಇನ್ನು ಚುನಾವಣೆ ಫಲಿತಾಂಶದ ಬಗ್ಗೆ ನೀವು ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಸರಿಯಾದ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರಲ್ಲೇ ಒಂಥರ ಗೊಂದಲ. ಅಸಮಾಧಾನ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ, ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ ಸರ್. ಈಗ 5 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಇನ್ನೂವರೆಗೂ ಸಹಿತ ಗೊಂದಲ ಇದೆ ಅನ್ನುವಂಥದ್ದು, ಚಿತ್ರದುರ್ಗ ಮತ್ತೆ ರಾಯಚೂರು. ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. 22ನೇ ತಾರೀಕು ಫೈನಲೈಸ್ ಮಾಡ್ತಾರೆ. ಸರ್, ಸದಾನಂದ ಗೌಡರು ವಿಚಾರದಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರದ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತೇ ಮೀಟಿಂಗ್, ಇವತ್ತೇ ಟಿಕೆಟ್ ಅನೌನ್ಸ್ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಶುಕ್ರವಾರ ಅಂದ್ರೆ 22ನೇ ತಾರೀಕು ಮೀಟಿಂಗ್ ಇದೆ, ಅದಾದ ನಂತರ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ವಿಜೇಂದ್ರ ಅವರು ಹೇಳಿದ್ರು. ಬಿಎಸ್ವೈ ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಬೇರೆ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಯಾಕೆ ಮುಂದೂಡಲ್ಪಟ್ಟಿದೆ? ಪ್ರಮುಖವಾಗಿ ಸಿಇಸಿ ಸಭೆ ನಡೀಬೇಕಾಗಿತ್ತು. ಆದರೆ ಪ್ರಧಾನಿಗಳ ಕಾರ್ಯವತ್ತಡದಿಂದ ಅಥವಾ ಅವರು ಬೇರೆ ಬೇರೆ ಅವರಿಗೆ ಪ್ರೀ ಶೆಡ್ಯೂಲ್ ಮೀಟಿಂಗ್ ಇರೋ ಕಾರಣಕ್ಕೋಸ್ಕರ ಅವರ ಡೇಟಿಗೋಸ್ಕರ ಕಾಯ್ತಾ ಇದ್ರು. ಇವತ್ತು ಆಗುತ್ತೆ ಅಂತ ಎಲ್ಲವೂ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ಆದರೆ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕಕ್ಕೆ ಕುರಿತಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. 5ರಲ್ಲಿ 3 ಸೀಟು ಓಕೆ ಆಗಿದೆ, ಇನ್ನು 2ರ ಬಗ್ಗೆ ಚರ್ಚೆ ಬಾಕಿ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದನ್ನ ಹೊರತಾಗಿ 22ನೇ ತಾರೀಕಿನ ಹೊತ್ತಿಗೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಬಿಜೆಪಿ ಕಡೆಯಿಂದ. ಅಂದ್ರೆ 25 ಕ್ಷೇತ್ರಗಳಿಗೆ ಏನೆಲ್ಲ ಕಸರತ್ತು ಮಾಡಬೇಕೋ ಎಲ್ಲಾ ಕಸರತ್ತು ಪೂರ್ಣಗೊಂಡಿದೆ. ಮತ್ತೆ ರಾಜ್ಯ ಘಟಕದಿಂದ ಏನೇನು ಮಾಹಿತಿಯನ್ನ ಮುಟ್ಟಿಸಬೇಕಾಗಿತ್ತು ಎಲ್ಲವೂ ಕೂಡ ಮಾಹಿತಿ ಮುಟ್ಟಿಸಲಾಗಿದೆ. ನಿನ್ನೆಯೂ ಕೂಡ ಹೆಚ್ಚು ಕಡಿಮೆ 45 ನಿಮಿಷಗಳ ಕಾಲ ಮಾತುಕತೆ ನಡೀತು. ನಿನ್ನೆ ಸುಮಾರು 11 ಕಾಲಿಗೆ ಶುರುವಾದಂತಹ ಸಭೆ 12 ಕಾಲ್ ತನಕ ಮಧ್ಯರಾತ್ರಿಯ ತನಕ ನಡೀತು. ಈ ಸಂದರ್ಭದಲ್ಲಿ ಎಲ್ಲಾ ವಿವರಗಳನ್ನು ಕೂಡ ಪಡ್ಕೊಂಡ್ರು ಅನ್ನುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಇದ್ದಿದ್ದು ಒಂದು ಸೀಟ್ ಶೇರಿಂಗು, ಮತ್ತೆ ಈ ಉಳಿದಂತ 5 ಸ್ಥಾನಗಳಿಗೆ ಏನು ಅಭ್ಯರ್ಥಿಯ ಘೋಷಣೆ. 3ನೇ ವಿಚಾರ ಏನಪ್ಪಾ ಅಂದ್ರೆ ಅಸಮಾಧಾನ, ಹಿರಿಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಟಿಕೆಟ್ ಹಂಚಿಕೆ ಕುರಿತಾಗಿ. ಈ 3 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಇದೇ ಪ್ರಶ್ನೆಗೆ ಉತ್ತರಿಸುತ್ತಾ ಯಡಿಯೂರಪ್ಪನವರು 4 ಗೋಡೆಗಳ ಮಧ್ಯೆ ಏನ್ ನಡೆದಿದೆಯೋ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನೇರ ಉತ್ತರವನ್ನ ಕೊಟ್ಟರು. ಅಸಮಾಧಾನದ ಬಗ್ಗೆಯೇ ಪ್ರಶ್ನೆಗಳು ಇತ್ತು, ಆದ್ರೆ ಅವರು 4 ಗೋಡೆಗಳ ಮಧ್ಯೆ ಏನ್ ನಡೀತೋ ಅದರ ಬಗ್ಗೆ ನಾನು ಹೇಳಕ್ ಆಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಇನ್ನೂ ಅವರು ಮಾತು ಮುಂದುವರಿಸಿ ಒಂದು ಮಾತನ್ನ ಹೇಳಿದ್ರು, ಎಲ್ಲವೂ ಕೂಡ ಸಮಾಧಾನಿಸಲಾಗಿದೆ. ಈವನ್ ಈಶ್ವರಪ್ಪನವರನ್ನು ಕೂಡ ಮಾತನ್ನು ನಾನು ಮಾತನಾಡಿದ್ದೇನೆ, ನೀವು ಇಂಥ ತೀರ್ಮಾನ ಮಾಡಬೇಡಿ ಅನ್ನುವಂಥ ಮನವಿಯನ್ನು ಕೂಡ ನಾನು ಆಲ್ರೆಡಿ ಮಾತನಾಡಿದ್ದೇನೆ ಅನ್ನುವಂಥದ್ದನ್ನು ಕೂಡ ಮಾಧ್ಯಮಗಳಿಗೆ ಹೇಳಿದ್ರು. ಉಳಿದಂತೆ JDS ಸೀಟ್ ಶೇರಿಂಗ್ ಬಗ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ. ಈ ಕ್ಷಣಕ್ಕೂ ಕೂಡ ಎಷ್ಟು ಸೀಟು ಬಿಜೆಪಿಗೆ ಎಷ್ಟು, JDSಗೆ ಎಷ್ಟು, ಯಾವ ಕ್ಷೇತ್ರ ಬಿಟ್ಟುಕೊಡ್ತಾರೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಬಂದಿರಲಿಲ್ಲ. ಹಾಗಾಗಿ ಆ ಪ್ರಶ್ನೆಗೂ ಕೂಡ ಯಡಿಯೂರಪ್ಪನವರು ಉತ್ತರ ಕೊಡ್ತಾ ಇದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಎಲ್ಲವೂ ಕೂಡ 22ನೇ ತಾರೀಕು ಗೊತ್ತಾಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.